ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೊಸ ಜಾಬ್ ಆಪರ್ಚುನಿಟಿಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ರೆಮಿಡಿಯನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಟ್ರಸ್ಟ್ ಮತ್ತು ಫೇತ್ ಈ ವಿಷಯದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಕ್ವಿಕ್ಕಾಗಿ ನೋಡೋಣ ಅದೇನು ಅಂತ. ಒಂದು ಚಿಕ್ಕ ವೈಟ್ ಕಲರ್ ಶೀಟನ್ನು ತೊಗೊಳ್ಳಿ. ಇದು ನನಗೆ ಬೇಡದೇ ಇರೋದು, ಸೊ ನಾನು ಹಾಗಾಗಿ ಹಳೇದು ಯಾವುದೋ ಶೀಟ್ ತೊಗೊಂಡಿದ್ದೀನಿ. ನೀವು ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಒಂದು ಶೀಟನ್ನು. ಓಕೆ, ಕಟ್ ಮಾಡಿಕೊಂಡು ನಾನಿಲ್ಲಿ ಏನು ಬರೆದಿದ್ದೀನಲ್ವಾ, 318514 ಈ ನಂಬರನ್ನು ಬರೀರಿ. 517618 ಅಂತ ಈ ಎರಡು ನಂಬರ್ ಬರೆದು ಇಲ್ಲಿ ನಾನು ಡಿವೈನ್ ಹೀಲಿಂಗ್ ಅಂತ ಬರೆದಿದ್ದೀನಿ. ಇಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಓಕೆ, ನಿಮ್ಮ ಹೆಸರು ಅನುಪಮ, ಅನುರಾಧ, ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಇಲ್ಲಿ ಬರೀರಿ ಡಿವೈನ್ ಹೀಲಿಂಗ್ ಅನ್ನೋ ಜಾಗದಲ್ಲಿ. ನೆಕ್ಸ್ಟ್ ಕನ್ಸಲ್ಟೆಂಟ್ ಅನ್ನೋ ಜಾಗದಲ್ಲಿ ನಿಮಗೆ ಯಾವ ಥರದ ಡೆಸಿಗ್ನೇಷನ್ ಬೇಕು ಅಥವಾ ಪೊಸಿಷನ್ ಬೇಕು ಅದನ್ನು ಬರ್ಕೊಳ್ಳಿ. ಇದನ್ನು ಗೌರ್ಮೆಂಟ್ ಜಾಬಿಗಾದರೂ ಮಾಡ್ಬೋದು, ಪ್ರೈವೇಟ್ ಜಾಬಿಗಾದರೂ ಮಾಡ್ಬೋದು, IT ಸೆಕ್ಟರ್, ವಾಟ್ ಎವರ್ ನಿಮಗೆ ಏನು ಪೊಸಿಷನ್ ಬೇಕೋ ಅದನ್ನು ಬರ್ಕೊಳ್ಳಿ. ಇಲ್ಲ ನನಗೆ ಯಾವುದು ಪರ್ಟಿಕ್ಯುಲರ್ ನನ್ನ ತಲೆಯಲ್ಲಿ ಕನ್ಸಲ್ಟೆಂಟ್, ಡೇಟಾ ಅನಲಿಸ್ಟು ಈ ಥರ ನನಗೇನು ಪರ್ಟಿಕ್ಯುಲರಾಗಿ ನನಗೆ ಗೊತ್ತಿಲ್ಲ, ಬಟ್ ನನಗೊಂದು ಜಾಬ್ ಬೇಕು ಅನ್ನೋದಾದರೆ ಐ ಅಟ್ರ್ಯಾಕ್ಟ್ ಜಾಬ್ ಅಂತ ಬರೀರಿ. ಅಥವಾ ನಾನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಕನ್ನಡದಲ್ಲಾದರೂ ಬರೀರಿ. ಸೊ ಐ ಅಟ್ರ್ಯಾಕ್ಟ್ ಜಾಬ್ ಅಂತ ಇಂಗ್ಲೀಷಲ್ಲಾದರೂ ಬರೀರಿ. ನಾನು ಇವಾಗ ಕೆಲಸ ಮಾಡ್ತಿದ್ದೀನಿ ಅಂತನಾದರೂ ಬರೀರಿ. ಓಕೆ, ಸೊ ಅಥವಾ ನೀವು ಏನು ಪರ್ಟಿಕ್ಯುಲರಾಗಿ ನಿಮಗೆ ಹಾಗೆ ಕೆಲಸ ಮಾಡ್ತಿದ್ದೀನಿ ಅಂತ ಬರೆಯೋಕ್ಕೆ ಕಂಫರ್ಟ್ ಆಗಲಿಲ್ಲ ಅಂದರೆ ನಾನು ಜಾಬ್ ಆಪರ್ಚುನಿಟಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಕೂಡ ನೀವು ಸೆಂಟೆನ್ಸನ್ನು ಬರೀಬೋದು. ಎನಿಥಿಂಗ್ ಇಸ್ ಫೈನ್, ಪಾಸಿಟಿವ್ ಆಗಿ ಬರೆಯೋದು ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ನಿಮ್ಮ ಹೆಸರನ್ನ ಕೆಳಗೆ ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಈ ಎರಡು ನಂಬರ್ಸ್ನ ಬರೀಬೇಕು. ನೀವು ಇದನ್ನು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲಾದರೂ ಬರ್ಕೋಬೋದು. ರೆಡ್ ಕಲರ್ ಪೆನ್ನನ್ನೇ ಉಪಯೋಗಿಸ್ಬೇಕು. ರೆಡ್ ಕಲರ್ ಬಾಲ್ ಪೆನ್, ಜೆಲ್ ಪೆನ್, ಸ್ಕೆಚ್ ಪೆನ್ ಆರ್ ವಾಟ್ ಇಸ್ ದಟ್, ಇನ್ನೊಂದೇನು ಮಾರ್ಕರ್, ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಕಲರ್ ರೆಡ್ ಇರಬೇಕಷ್ಟೆ. ಈ ಚೀಟಿನ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಇದನ್ನು ನೀವು ನಿಮ್ಮ ಪಿಲ್ಲೋ ಕೆಳಗೆ ಇಡಬಹುದು. ಅದು ಫೋಲ್ಡ್ ಆಗದೆ ಇರೋ ಥರ, ಹಾಳಾಗದೆ ಇರೋ ಥರ, ಅಥವಾ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಪಿಲ್ಲೋ ಕೆಳಗೆ ಇಡ್ಕೋಬೋದು. ಆ್ಯಂಡ್ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೂ ಕೂಡ ನೀವು ಈ ನಂಬರ್ನ ಬರೆದುಬಿಟ್ಟು ಈ ಥರ ನಿಮ್ಮ ಹೆಸರನ್ನ ಬರೆದು ಅದ್ರ ಕೆಳಗಡೆ ನಿಮ್ಗೆ ಬೇಕಾಗಿರುವಂಥ ಒಂದು ಅಫರ್ಮೇಷನ್ ಅಥವಾ ಪರ್ಟಿಕ್ಯುಲರ್ ಡೆಸಿಗ್ನೇಷನ್ನ ಗೊತ್ತಿದ್ರೆ ಅದನ್ನು ಬರೆದು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ರೆಡ್ ಕಲರ್ ಪೆನ್ನಲ್ಲಿ ಕೂಡ ಬರ್ಕೋಬಹುದು. ಆ್ಯಂಡ್ ಇದನ್ನು ಬರೆದ್ಬಿಟ್ಟು ನಿಮ್ಮ ವ್ಯಾಲೆಟಲ್ಲಿ ಇಡ್ಕೋಬೋದು. ವ್ಯಾಲೆಟಲ್ಲಿ ಇಡ್ಕೋಬೇಕಾದ್ರೂ ಅಷ್ಟೇ ಫೋಲ್ಡ್ ಮಾಡ್ಬೋದು. ಅಥವಾ ವಾಟರ್ ಗ್ಲಾಸ್ ಚಾರ್ಜ್ ಏನು ಹೇಳ್ತೀವಲ್ಲ, ಈಗ ಸದ್ಯಕ್ಕೆ ನನ್ನ ಹತ್ರ ವಾಟರ್ ಬಾಟಲ್ ಇಲ್ಲ, ಸೊ ಇದೇ ಗ್ಲಾಸ್ ಬಾಟಲ್ ಅಥವಾ ಗ್ಲಾಸ್ ಅಂದ್ಕೊಂಡ್ರೆ, ಗ್ಲಾಸೇ ಉಪಯೋಗಿಸ್ಬೇಕಂದ್ರೆ ಹೌದು ಗ್ಲಾಸನ್ನೇ ಉಪಯೋಗಿಸ್ಬೇಕು. ಸೊ ಇದಿದೆ ಅಂದರೆ ಇದನ್ನು ಈ ರೀತಿ ಒಂದು 10 ಸೆಕೆಂಡ್ಸ್ ಆರ್ ಒಂದು ನಿಮಿಷ, 10 ನಿಮಿಷ, 5 ನಿಮಿಷ ಅಥವಾ ಓವರ್ ನೈಟ್ ಹೀಗೆ ಬಿಟ್ಬಿಟ್ಟು ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕುಡಿಯೋದು, ಅಥವಾ ಒಂದು 10 ಸೆಕೆಂಡ್ ಇಟ್ಬಿಟ್ಟು ಅದನ್ನು ತಕ್ಷಣ ಕುಡಿಯೋದು ಮಾಡಬಹುದು. ಆಲ್ ದೀಸ್ ಥಿಂಗ್ಸ್ ವರ್ಕ್ಸ್. ಆ್ಯಂಡ್ ಮಲ್ಟಿಪಲ್ ಆದರೂ ನೀವು ಮಾಡ್ಕೋಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಸೆಟ್ಟನ್ನ ಪಿಲ್ಲೋ ಕೆಳಗೆ ಇಟ್ಕೊಳ್ಳೋಕ್ಕೆ, ಇನ್ನೊಂದು ಸೆಟ್ಟನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳೋಕ್ಕೆ, ಇನ್ನೊಂದು ನಿಮ್ಮ ವಾಟರ್ ಬಾಟ್ಲಿಗೆ ಅಂತಲೇ ಇಟ್ಕೊಳ್ಳೋಕ್ಕೆ ಮಾಡಬಹುದು. ಆ್ಯಂಡ್ ಇದನ್ನು ಡೈಲಿ 21 ಟೈಮ್ಸ್ ಒಂದು ಬುಕ್ ತೊಗೊಂಡು ಅದರಲ್ಲಿ ಬರೀತಾನೂ ಬರಬಹುದು. ಓಕೆ, ಸೊ ಎಷ್ಟು ದಿನ ಮಾಡಬೇಕು, ಪೀರಿಯಡ್ಸಲ್ಲಿ ಮಾಡ್ಬೋದಾ ಅಂದರೆ ಇದಕ್ಕೂ ಪೀರಿಯಡ್ಸಿಗೂ ಸಂಬಂಧನೇ ಇಲ್ಲ. ಆ್ಯಂಡ್ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ರೈಟ್ ನೌ ಯು ಕ್ಯಾನ್ ಸ್ಟಾರ್ಟ್. ಅಟ್ಲೀಸ್ಟ್ 48 ಡೇಸ್ ಆದರೂ ಮಾಡಿ. ಇಲ್ಲ ಅಂತಂದರೆ ನಿಮಗೆ ರಿಸಲ್ಟ್ ಬರೋ ತನಕ ದಯವಿಟ್ಟು ಮಾಡಿ. ಪ್ರೈವಸಿ ಇಶ್ಯೂ ಇರೋರು ಏನು ಮಾಡಬಹುದು ಅಂತ ಹೇಳಿದ್ರೆ, ಜಸ್ಟು ಈ ಎರಡು ನಂಬರನ್ನ ಯಾವಾಗಲೂ ಮೈಂಡಲ್ಲಿ ಚಾಂಟ್ ಮಾಡ್ತಾಯಿರಿ. ಚಾಂಟ್ ಮಾಡಬೇಕಾದ್ರೆ 318514 517618 ಈ ರೀತಿಯೇ ಚಾಂಟ್ ಮಾಡಬೇಕು. ಓಕೆ, ಸೊ ನಾನು ಆಗಲೇ ಹೇಳಿದ್ದೀನಿ, ಯಾವ ಜಾಬ್ ಆದ್ರೂ ಓಕೆ, ಏನಾದರೂ ಓಕೆ, ಜಸ್ಟ್ ಯು ವಿಲ್ ಅಟ್ರ್ಯಾಕ್ಟ್. ಗೌರ್ಮೆಂಟು ಪ್ರೈವೇಟು ಎಲ್ಲ ಅಲ್ಲ. ಆ್ಯಂಡ್ ಮತ್ತು ಇದನ್ನು ನೀವು
ನಾನು ಹೇಳ್ದಂಗೆ ಎಷ್ಟು ಸೆಟ್ಗಾದರೂ ನೀವು ಮಾಡಿ ನಿಮ್ಮ ಜೊತೇಲಿ ಇಟ್ಕೋಬಹುದು. ಜಾಬ್ ಸಿಕ್ಕಾದ್ಮೇಲೆ ಇದನ್ನ ಬರ್ನ್ ಮಾಡಿ ಯೂನಿವರ್ಸಿಗೆ ಆ್ಯಶಸ್ನ ಬ್ಲೋ ಮಾಡಿ, ಹಾಗೆ ನನಗೆ ನಿಮ್ಮ ಸಕ್ಸಸ್ ಸ್ಟೋರಿ ಹೇಳೋದನ್ನು ಮರಿಬೇಡಿ. ಓಕೆ, ಗುಡ್ ಲಕ್. ಆ್ಯಂಡ್ 48 ಡೇಸ್ ಎಕ್ಸಾಕ್ಟ್ 48 ಡೇಸ್ ಮಾಡೋದು ದಯವಿಟ್ಟು ಆ ಥರ ಮಾಡಬೇಡಿ. ನಂಬಿಕೆ ಇಡಿ. ಒಬ್ಬೊಬ್ಬರಿಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಇರೋದು ರೀಸನಿಂದ ಡಿಲೇ ಕೂಡ ಆಗಬಹುದು. ಸೊ 48 ಡೇಸ್ ಆಯಿತು, ಆಗಿಲ್ಲ. ಆ್ಯಂಡ್ ಇದನ್ನು ಮಾಡಿಬಿಟ್ಟು ಆದಷ್ಟು ಮರೆಯೋಕ್ಕೆ ಟ್ರೈ ಮಾಡಿ. ನಾನು ಇದನ್ನು ಮಾಡಿದ್ದೀನಿ, ಯಾವಾಗ ಸಿಗುತ್ತೆ, ಏನಾಗುತ್ತೆ, ಅಥವಾ ಬೇರೆ ಯಾರೋ ಬಂದುಬಿಟ್ಟು ಇದನ್ನು ಮಾಡಿದೆ ನನಗೆ ಸಕ್ಸಸ್ ಆಯಿತು ಅಂದಾಗ ಅವ್ರಿಗೆ ಸಕ್ಸಸ್ ಆಗಿದೆ, ನನಗೆ ಸಕ್ಸಸ್ ಆಗಿಲ್ಲ ಅಂತಂದು ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಮಾಡ್ಕೊಳೋದು. ಡೋಂಟ್ ಡೂ ದಟ್. ಓಕೆ, ಎಸ್, ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ನೀವು ಅಂದ್ಕೊಂಡಿರೋ ಕೆಲಸ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ವಿಡಿಯೋದಲ್ಲಿ ಹೇಳಿರೋದನ್ನು ಕೇಳಿದ್ರೆ ಸಾರಿ, ಐ ವೋಂಟ್ ಬಿ ಆನ್ಸರಬಲ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್.